ಪ್ರತಿಯೊಬ್ಬರಿಗೂ ಸಾವಿದೆ, ಚಿರಂಜೀವಿಗಳು ಯಾರು ಇಲ್ಲ, ನನಗೂ ಸಾವಿರುತ್ತೆ ಅಂತ ನೀನು ಅಂದ್ಕೊಂಡ್ಬಿಟ್ರೆ ಒಂದಷ್ಟು ಮೋಸ ಮಾಡೋದು, ಒಂದಷ್ಟು ಸುಳ್ಳು ಹೇಳೋದು, ಒಂದಷ್ಟು ಅನ್ಯಾಯ ಮಾಡೋದು, ಅಟ್ಲೀಸ್ಟ್ ಅಷ್ಟಾದ್ರೂ ಕಡಿಮೆ ಮಾಡ್ಕೋತೀವಿ. ಸಿನಿಮಾ ಅಂತ ಬಂದಾಗ ಅದೊಂದು ಆಸಕ್ತಿನೋ ಅಥವಾ ಅದಕ್ಕೂ ಯಾರಾದರೂ ಪ್ರೇರಣೆ? ನಾನು 8ನೇ ಕ್ಲಾಸ್ನಲ್ಲಿದ್ದಾಗಲೇ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ರಂಗ ಪ್ರವೇಶ ಮಾಡಿದೆ. ಹಾಗಾಗಿ ಪ್ರತಿ ವರ್ಷ ಊರ ಹಬ್ಬ ನಾಟಕಗಳಲ್ಲಿ ನಾನು ಕಂಪಲ್ಸರಿ ಅಭಿನಯಿಸ್ತಾ ಇದ್ದೆ. ನನಗೆ ಒಂದು ಅಮ್ಮು ಬಿಮ್ಮು ಎರಡೂ ಇತ್ತು. ಊರಲ್ಲಿ ನಾಟಕ ಆಡ್ತೀವಿ, ನಮಗೆ ಸ್ಟೇಜ್ ಹಾಕಳಕ್ ಜಾಗ ಐತೆ, ಬೆಂಗಳೂರು ಸ್ಟೇಜ್ ಹಾಕಕ್ಕೆ ಜಾಗ ಇರುತ್ತೆ. ಆಮೇಲೆ ಬೆಂಗಳೂರಲ್ಲಿ ನಾಟಕ ಹೆಂಗ್ ಹಾಡಕ್ಕಾಗುತ್ತೆ? ಈಗ ಸ್ವಲ್ಪ ಕಂಪನಿ ನಾಟಕದವರು ಸ್ಥಿತಿವಂತರಾಗಿದ್ದಾರೆ. ಸಿಂಹಾಸನ ಕೂತ್ಕೊಂಡು ರಾಜ ಆಗಿರ್ತಾನೆ, ಇಳಿದು ಬಂದ್ರೆ ಬಚ್ಚಾಜಿ ಕಾಸಿರಲ್ಲ. ಚಿತ್ರರಂಗ ಹೇಗಿದೆ, ಹೇಗೆ ಅನಿಸ್ತಾ ಇದೆ ಈಗ? ಸರ್, ಚಿತ್ರರಂಗ ಬಹುತೇಕ ಪುಟ್ಟಣ್ಣ ಕಡಗಾಲಿಂದ ಇವತ್ತಿನ ಶೆಟ್ಟಿಯವರೆಗೆ ಸಕ್ಸಸ್ಫುಲ್ ರೇಟ್ ಅಷ್ಟೇ ಇದೆ ಸರ್. ಅವಾಗಿಂದ ಇವಾಗೇನು ವ್ಯತ್ಯಾಸ ಆಗಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಿರ್ಬೋದು, ಪ್ರೊಡಕ್ಷನ್ ಜಾಸ್ತಿ ಆಗ್ತಿರ್ಬೋದು, ಬಟ್ ಸಕ್ಸಸ್ಫುಲ್ ರೇಟಲ್ಲಿ ಏನು ವ್ಯತ್ಯಾಸಗಳಾಗ್ತಿಲ್ಲ. ಈ ಬಡ್ಜೆಟ್ ಜಾಸ್ತಿ ಆಗ್ತಿರ್ಬೋದು, ಆ ಬಡ್ಜೆಟ್ ತಕ್ಕ ಕಲೆಕ್ಷನ್ಸು ಆಗ್ತಿರ್ಬೋದು ಆ ಹಂತಕ್ಕೆ, ಆ ಬಡ್ಜೆಟ್ ತಕ್ಕ. ಹಾಗಾಗಿ ಅವಾಗಿಂದಲೂ ಇವಾಗಲೂ ಕೂಡ ಆಮೇಲೆ ಆ ಏರಿಳಿತಗಳು ಇದ್ದೇ ಇದಾವೆ. ಆ ಏರಿಳಿತಗಳ ಜೊತೆ ನಾವು ಸ್ಪರ್ಧೆಗೆ ಹೋಗ್ಲೇಬೇಕು, ಸ್ಪರ್ಧೆ ಮಾಡಲೇಬೇಕು. ಆಮೇಲೆ ವ್ಯಾಪಾರ ಅಂತ ಅಂದ್ಮೇಲೆ ಪ್ರತಿಯೊಂದರಲ್ಲೂ ಕೂಡ ಸ್ಪರ್ಧೆ ಇದ್ದೇ ಇರುತ್ತೆ. ನಾನು ಸ್ಪರ್ಧೆಗೆ ಒಡ್ಕೊಳ್ಳಿಲ್ಲ ಅಂತಂದಾಗ ನಾನು ಅಲ್ಲಿ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಕ್ಕಾಗಲ್ಲ. ಈ ಚಾಲೆಂಜ್ಗಳನ್ನ ತೆಗೆದುಕೊಂಡೇ ಹೋಗ್ಬೇಕಾಗತ್ತೆ. ಹಾಗಾಗಿ ಚಿತ್ರರಂಗ ಹೇಗಿದೆಯೋ ಹಾಗಿದೆ, ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಎಸ್, ಕೃಷ್ಣೇಗೌಡರು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಕೃಷ್ಣೇಗೌಡ ಅವರು ಎಲ್ಲಿನವರು, ಹುಟ್ಟಿದ್ದೆಲ್ಲಿ, ಓದಿದ್ದೆಲ್ಲಿ, ಸಿನಿಮಾಗೆ ಬರೋದಕ್ಕೆ ಮೂಲ ಪ್ರೇರಣೆ ಏನು? ನಂದು ತುಮಕೂರು ಜಿಲ್ಲೆ ತುರುವೇಕೆರೆ ಪಕ್ಕ ಒಂದು ಹಳ್ಳಿ ಗೊಟ್ಟಿಕೆರೆ ಅಂತೇಳಿ. ಓಕೆ. ಅದು ಇವತ್ತು ಕುಗ್ರಾಮ. ಇವತ್ತಿಗೂ ನಮ್ಮ ಊರಿಗೆ ಬಸ್ ಇಲ್ಲ. ಅಲ್ಲ, ಇವತ್ತೆಲ್ಲ 5G ಕಾಲ ಇದ್ರೂ ಕೂಡ ಇವತ್ತು ನಮ್ಮ ಊರಿಗೆ ಬಸ್ಗಳಿಲ್ಲ. ಅಂತ ಊರಿನಲ್ಲಿ ಹುಟ್ಟಿ ಬೆಳೆದಂತನು. ನಮ್ಮ ತಂದೆ ತಾಯಿ ಅನಕ್ಷರಸ್ಥರು. ಆಗ ನಮ್ಮದು ಒಟ್ಟು ಕುಟುಂಬನೇ. ನಮ್ಮ ತಂದೆಗೆ ಸ್ವಲ್ಪ ಜಾಸ್ತಿ ಮಕ್ಕಳು, 5 ಜನ ಇದ್ದಿದ್ದು. ನಮ್ಮ ತಂದೆ ಒಂದು ಹಠ ಇತ್ತು, ನನ್ನ ಮಕ್ಕಳು ಓದಿಸ್ಬೇಕು ಅಂತೇಳಿ. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ ಊರಿನಲ್ಲೇ ನಡೆಯಿತು. ಒಂದು ರೋಚಕವಾದ ಕಥೆ ಹೇಳ್ತೀನಿ ನಿಮಗೆ. ನಾನು ಹುಟ್ಟಿದಾಗ 1-1.5 ತಿಂಗಳು ಏನೋ ಮಗು ಆಗಿದ್ದೆ. ಮಗು ಆಗಿದ್ದಾಗ ನಮ್ಮ ಅಜ್ಜಿನೇ ಮನೇಲಿ ಯಜಮಾನಿಕೆ, ನಮ್ಮ ತಾತ ಇರಲಿಲ್ಲ. ಆಕೆ ಸ್ವಲ್ಪ ಗಟ್ವಾಣಿ ಹೆಂಗಸು. ಯಾಕಂದ್ರೆ ನಮ್ಮ ಚಿಕ್ಕಪ್ಪ ತಿರುಗಿ ಒಬ್ಬರಿಗೆ ಮಾತ್ರ ಮಕ್ಳಿತ್ತು, ಇನ್ನೊಬ್ಬರಿಗೆ ಮಕ್ಳು ಇರಲಿಲ್ಲ. ಮತ್ತೆ ನಮ್ಮ ತಂದೆಗೆ ಅಷ್ಟೇ 5 ಜನ ಮಕ್ಕಳಿತ್ತು. ಆದ್ರೆ 1-1.5 ತಿಂಗಳು ಮಗು ಆಗಿದ್ದಾಗ ಮಗು ಇಲ್ಲ, ಸತ್ತೋಗ್ಬಿಟ್ಟಿದೆ ಅಂತೇಳಿ ತೀರ್ಮಾನ ಆಗುತ್ತೆ. ಇನ್ನೇ ತಗೊಂಡೋಗ್ಬೇಕು ಅನ್ನೋಷ್ಟೊತ್ತಿಗೆ ಕೈ ಕಾಲು ಶೇಕ್ ಆಗ್ತದೆ ನಾನು. ಆಗ ನಮ್ಮ ತಾಯಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಇಲ್ಲ ಮಗು ಬದುಕಿದೆ, ಸತ್ತಿಲ್ಲ. ನಮ್ಮ ಅಜ್ಜಿ ಜಗಳ ಎಲ್ಲ ಬದುಕಿದೆ. ಆದ್ರೂ ಹಠ ಮಾಡಿ ಅವಾಗೆಲ್ಲ ಎತ್ತಿನ ಗಾಡಿನಲ್ಲಿ ಸಿಟಿ ಬರ್ಬೇಕಾಗಿತ್ತು. ಆಮೇಲೆ ಅವಾಗ ಎತ್ತು ಮತ್ತೆ ಗಾಡಿ ಎರಡೂ ಒಟ್ಟಿಗೆ ಇಟ್ಕೊಂಡಿದ್ರೆ ಅವ್ರು ಶ್ರೀಮಂತ. ಎಷ್ಟೋ ಜನ ಮನೇಲಿ ಎತ್ತಿರ್ತಿತ್ತು, ಗಾಡಿ ಇರ್ತಿರ್ಲಿಲ್ಲ, ಗಾಡಿ ಇದ್ರೆ ಎತ್ತಿರ್ತಿರ್ಲಿಲ್ಲ. ಈ ತರದ ಗೊಂದಲಗಳಿತ್ತು. ಮತ್ತೆ ಎತ್ತಿನ ಗಾಡಿನಲ್ಲಿ ಅಲ್ಲಿಂದ 5 ಕಿಲೋಮೀಟರ್ ಸಿಟಿ, ಅಲ್ಲಿ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ. ಆಗ ಮಗು ಉಳಿದಿತ್ತು. ಆ ಮಗುನೇ ನಾನೀಗ. ಸೊ ನನ್ನನ್ನು ಉಳಿಸಿದಂತ ಡಾಕ್ಟರ್ ನಿರ್ಮಲಾಮ್ ಅವರು ಪಾಪ ಈಗೊಂದು 3-4 ತಿಂಗಳಿಂದ ತೀರ್ಕೊಂಡ್ರು. ನಾನು ಹೋದಾಗಲೆಲ್ಲ ಆಕೆಗೆ ಭೇಟಿ ಮಾಡ್ತಿದ್ದೆ, ನಮಸ್ಕಾರ ಮಾಡ್ತಿದ್ದೆ. ಆಕೆ ತುಂಬಾ ಸಂಭ್ರಮಿಸೋರು. ಯಾಕೆಂದ್ರೆ ನಾನು ಪಾಂಡವ ಅಂತ ಒಂದು ಸಿನಿಮಾ ಮಾಡಿದಾಗ ನಾನು 3ನೇ ಚಿತ್ರೀಕರಣ ಮಾಡಿದೆ. ಆಗ ಜನ್ಮಜೋಡಿ ನಾಯಕಿ ಶಿಲ್ಪಾ ನಮ್ಮ ಸಿನಿಮಾದಲ್ಲಿ ನಾಯಕಿ ಹಾಕ್ಬಿಡೋರು. ಅವಾಗ ತುರುವೇಕೆರೆನಲ್ಲಿ ಲಾಡ್ಜ್ಗಳಿರ್ಲಿಲ್ಲ. ಈ ತರದ ಸ್ಥಿತಿವಂತರುಗಳ ಮನೆಗಳು ಸ್ವಲ್ಪ ರಿಚ್ ಆಗಿರ್ತಿತ್ತು. ಸೊ ಇವ್ರ ಮನೇಲಿ ಅವ್ರನ್ನ ಉಳ್ಕೊಳ್ಳೋಕೆ ಅವಾಗ ನಾನು ಉಳಿಸಿದ ಮಗು ಇವನು ಅಂತ ಹೇಳ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ, ಸಂತೋಷ ಆಗುತ್ತೆ ಅಂತೇಳಿ ಒಂಥರ ಹೆಗ್ಗಳಿಕೆ ಮಾತುಗಳನ್ನ ಆಡ್ತಾ ಇದ್ದೆ. ನಿಜ. ಯಾಕಂದ್ರೆ ಜೀವ ಅನ್ನೋದು, ಯಾಕಂದ್ರೆ ನಾವು ನೋಡ್ಬಿಟ್ಟಿದೀವಿ, ಸಾವನ್ನ ಗೆದ್ದು ಬಂದಿರುವಂಥವ್ರನ್ನ ನೋಡಿದಾಗ ಆ ಎಮೋಷನ್ಲೇ ಬೇರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆಗೆ ಏನೂ ಇಲ್ಲ, ಹೋಗೇ ಬಿಟ್ಟ ಅಂತಂದಾಗ ಅವ್ರು ಉಳಿಸಿದ್ರು, ನಾನು ಬದುಕಿದ್ದೀನಿ ಅನ್ನೋದಿದೆಯಲ್ಲ. ಆಮೇಲೆ ಬದುಕಿದ್ದೇನೆ ಅನ್ನೋ ಸೆಕೆಂಡ್ರಿ, ಬದುಕಿ ಇಷ್ಟುದ್ದ ಮಾಡೋದಿದೆಯಲ್ಲ, ನಿಂತು ಸಾಧನೆ ಮಾಡೋದು, ಅದು ಮೋಸ್ಟ್ಲಿ ನಾನು ಮಾಡೋ ಕೆಲಸ ಇತ್ತು ಅಂತಲೇ ಬದುಕಿರ್ಬೋದು. ಅದಕ್ಕೆ ನಾನು ಹೇಳ್ತಿರ್ತೀನಿ, ನನ್ನ ಹುಟ್ಟೆ ಹೋರಾಟ, ನನ್ನ ಜೀವ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿದವರು ಹೋರಾಟ ಮಾಡ್ಕೊಂಡು ಬಂದಿರೋದು. ಮತ್ತೆ ಇನ್ನೇನು ನೀವಿನ್ ಯಾರು ಜೀವ ತೆಗಿತಿರೋ ನನಗೆ ಅಲ್ವಾ? ಹಂಗಾಗಿ ಹೋರಾಟಗಳು ಶುರುವಾಯ್ತು. ನನಗೇನಂತ ದೊಡ್ಡದು ಅಥವಾ ಕಷ್ಟ ಅಂತ ಅನ್ಸಲ್ಲ. ಯಾಕೆ ನನಗೆ ನಾನು ಎಲ್ಲರಿಗೂ ಹೇಳೋದ್ರೆ, ನೋಡ್ರಿ, ಪ್ರತಿಯೊಬ್ಬರಿಗೂ ಸಾವಿದೆ. ಹೌದು. ಚಿರಂಜೀವಿಗಳು ಯಾರು ಇಲ್ಲ.
ನೀವು ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ಪ್ರತಿಯೊಬ್ಬರಿಗೂ ಸಾವಿದೆ, ನನಗೂ ಸಾವಿರುತ್ತೆ ಅಂತ ನೀನು ಅಂದ್ಕೊಂಡ್ಬಿಟ್ರೆ ಒಂದಷ್ಟು ಮೋಸ ಮಾಡೋದು, ಒಂದಷ್ಟು ಸುಳ್ಳು ಹೇಳೋದು, ಒಂದಷ್ಟು ಅನ್ಯಾಯ ಮಾಡೋದು, ಅಟ್ಲೀಸ್ಟ್ ಅಷ್ಟಾದ್ರೂ ಕಡಿಮೆ ಮಾಡ್ಕೋತೀವಿ. ನಾನು ಬದುಕೇ ಇರ್ತೀನಿ ಅನ್ನೋದಾದ್ರೆ ಇವೆಲ್ಲ ಮಾಡ್ಕೋಬೋದು. ಕರೆಕ್ಟ್. ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಸತ್ ಮೇಲೆ ಬದುಕಕ್ಕೆ ಏನಾದ್ರು ಮಾಡ್ರಿ. ಕರೆಕ್ಟ್. ಸತ್ ಮೇಲೂ ಬದುಕಬೇಕು. ನಿಜ, ಒಳ್ಳೆ ಮಾತು. ಸತ್ ಮೇಲೆ ಬದುಕಿ. ಹೌದು. ಈಗ ನಾವೆಲ್ಲ ಬದುಕಿದ್ದು ಸತ್ತಿದ್ದೀವಿ. ಕರೆಕ್ಟ್. ಏನೂ ಆಗಿಲ್ಲ ಅಂತ ಜೀವನದಲ್ಲಿ. ಈಗ ನನಗೆ ತುಂಬಾ ಜನ ಈ 1 ಕೋಟಿ 2 ಕೋಟಿ ಬಾಡ್ಲೆ ಬರೋರೆಲ್ಲ ಗೊತ್ತು. ನಾನು ಹೇಳೋದು, ಇಷ್ಟೊಂದು ಕೋಟಿ ಬಾಡ್ಲೆ ಬರುತ್ತಲ್ಲಪ್ಪ, ಸತ್ ಮೇಲೆ ಬದುಕಕ್ಕೆ ಏನ್ ಮಾಡಿದ್ಯಾ? ನಿಂಗೆ ಕೆಲವು ನೀನ್ ಸತ್ ಮೇಲೆ ಬದುಕಕ್ಕೆ ಏನ್ ಮಾಡಿದ್ಯಾ? ನೀವು ಆಸ್ತಿ ಮಾಡಿರ್ತಕ್ಕಂಥ ನಿನ್ ಮಗ ಉಳಿಸ್ಕೊತಾನೆ ಇಲ್ಲೋ ಗೊತ್ತಿಲ್ಲ, ಬಟ್ ನಿನ್ನ ವಯಸ್ಸಿನ ಅಥವಾ ನೀನ್ ಸತ್ ಮೇಲೆ ಫೋಟೋ ನಿನ್ ಮಗನು ಸಾಯೋರ್ಗು ಅಷ್ಟೇ ಇರುತ್ತೆ ಮನೇಲಿ. ಫೋಟೋ ಕೂಡ ನೀನ್ ಸತ್ ಮೇಲೆ ಮನೇಲಿ ನಿನ್ ಫೋಟೋನು ಇರಲ್ಲ, ನಿನ್ ಮಗನವರಿಗೆ ಮಾತ್ರ ಇರುತ್ತೆ. ನಿನ್ ಮೊಮ್ಮಗನವರಿಗೆ ಫೋಟೋ ಇರಲ್ಲ ಅಲ್ಲ, ಅಲ್ಲಿ ನಿಮ್ ಮಗನ್ ಬಂದಿರುತ್ತೆ. ಅದು ಫ್ಯಾಮಿಲಿ ಸರಿ ಇದ್ರೆ, ಸೊಸೆ ಸರಿ ಇದ್ರೆ. ನೀನ್ ಸಾಯ್ತಿದ್ದಾಗೆ ಸೊಸೆ ಸರಿ ಇಲ್ಲ, ಆ ಫೋಟೋಕ್ಕೆ ತಾಚ್ ಹಾಕಿರ್ತಾನೆ. ಸೊ ಅದರಿಂದ ಸತ್ ಮೇಲೆ ಬದುಕಕ್ಕೆ ಏನಾದ್ರು ಒಂದಷ್ಟು ಕೆಲಸ ಮಾಡಿ. ಮನುಷ್ಯನಾಗ ಹುಟ್ಟಿದ್ವಿ, ನಮ್ಗೆಲ್ಲವೂ ಇದೆ, ವಿದ್ಯಾಭ್ಯಾಸ ಇದೆ, ತಿಳುವಳಿಕೆ ಇದೆ, ಜ್ಞಾನ ಇದೆ. ಒಂಚೂರು ವ್ಯಾಪ್ತಿ ಪ್ರದೇಶನ ಹೊರಗಡೆ ಬೆಳೆಸ್ಕೊಂಡ್ರೆ ಸತ್ತ ಮೇಲೂ ಬದುಕಕ್ಕೆ ಏನಾದ್ರು ಮಾಡಕ್ಕಾಗುತ್ತಾ ಅಂತ ಯೋಚನೆ ಮಾಡಿ. ಕರೆಕ್ಟ್. ಮಾಡುವ ನಿಮ್ಮ ಮಾತುಗಳಲ್ಲಿ ಒಂದು ಅರ್ಥ ಇದೆ. ಯಾಕಂತಂದ್ರೆ ಇದ್ದಾಗ ಮಾಡೋದಲ್ಲ, ಬದುಕಿದ್ದಾಗ ನೀವು ರಾಯಲ ಬದುಕ್ಬಿಡ್ಬೋದು, ಆದರೆ ಸತ್ತಾಗೂ ನಿಮ್ಮ ಹೆಸರು ಇರಬೇಕು ಅನ್ನೋದಿದೆಯಲ್ಲ, ಅದು ಭಾಳ ಒಳ್ಳೆ ಮಾತು. ಗೌಡ್ರೆ, ಈಗ ಸಿನಿಮಾ ಅಂತ ಬಂದಾಗ ಅದೊಂದು ಆಸಕ್ತಿನೋ ಅಥವಾ ಅದಕ್ಕೂ ಯಾರಾದರೂ ಪ್ರೇರಣೆನ ಹೇಗೆ ಅಂತ, ಅಥವಾ ನಿಮ್ಮ ಶಾಲಾ ದಿನಗಳಲ್ಲೇ ನಾಟಕದ ಆಸಕ್ತಿ ಇತ್ತ ಹೇಗೆ ಅಂತ? ನಾನು 8ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಆಗೇನಾಗ್ತಿತ್ತು, ಹಳ್ಳಿಗಳಲ್ಲಿ ಊರ ಹಬ್ಬಗಳಲ್ಲಿ ಇಡೀ ರಾತ್ರಿ ನಾಟಕ ಆಡೋರು. ಓಕೆ. ಅದು ತಾಂತ್ರಿಕವಾದ ಕಾರಣ ಏನು ಅಂತ ತುಂಬಾ ಜನ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅವಾಗ ಈ ತರದ ಟ್ರಾನ್ಸ್ಪೋರ್ಟೇಷನ್ ಯಾವುದು ಇಷ್ಟೊಂದು ಸವಲತ್ತುಗಳಿರ್ಲಿಲ್ಲ. ಈಗ ಸಾಮಾನ್ಯಕ್ಕೆ ಊರ ಹಬ್ಬ ಅಂತಂದ್ಮೇಲೆ ನಾನ್ ವೆಜ್ ಆ ತರದೊಂದು ಲಾಸ್ಟ್ ಡೇ ಸಂಭ್ರಮ ಇರುತ್ತೆ. ಅವತ್ತ ಅವ್ರ ಸಂಬಂಧಿಕರೆಲ್ಲ ಬಂದ್ಬಿಟ್ಟಿರ್ತಾರೆ. ಹಾಗೆಲ್ಲ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಇರ್ತಿತ್ತು. ಸೊ ಅವ್ರಿಗೆಲ್ಲ ಮಲ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ. ಅವ್ರಿಗೆಲ್ಲರಿಗೂ ಬೆಡ್ಶೀಟ್ ಆಗ್ಲಿ, ಹಾಸಿಗೆ ಆಗ್ಲಿ, ಇನ್ನೊಂದಾಗ್ಲಿ ಕೊಡೋದಕ್ಕೆ ಅವಕಾಶ ಆಗ್ತಿಲ್ಲ. ರಾತ್ರಿ ಅವ್ರು ಹೋಗೋಕ್ಕೂ ಅವಕಾಶಗಳು ಇರ್ತಿರಲಿಲ್ಲ. ಆಗ ಅಷ್ಟೋ ಜನನ ನಾವು ಹಿಡಿದಿಡ್ಬೇಕಲ್ಲ, ಅದು ಕೂರಿಸ್ಬೇಕು ಅಥವಾ ಎಲ್ಲೋ ಜಾಗ ಇಡಬೇಕಾಗಿತ್ತು. ಹಳ್ಳಿಗಳಲ್ಲಿ ಇಡೀ ರಾತ್ರಿ ನಾಟಕ ಆರಂಭ ಆಗಿದ್ದೇ ತಾಂತ್ರಿಕವಾದ ಕಾರಣ ಇದು. ತುಂಬಾ ಜನಕ್ಕೆ ಮನರಂಜನೆ ಕೊಡ್ತೀವಿ, ಊರ ಹಬ್ಬಕ್ಕೆ ನಾಟಕ ಆಡ್ತೀವಿ ಅಂತಕ್ಕಂಥದ್ದು ಒಂದು ವ್ಯಾಖ್ಯಾನ ಅಷ್ಟೇ. ಅದು ಬಿಟ್ರೆ ತಾಂತ್ರಿಕವಾದ ಕಾರಣ ಇಡೀ ರಾತ್ರಿ ಅವ್ರನ್ನ ಕೂರ್ಸೋದಕ್ಕೆ ಒಂದು ವೇದಿಕೆ ಬೇಕಾಯಿತು, ಜಾಗ ಬೇಕಾಯಿತು. ಆ ಕಾರಣಕ್ಕೆ ಇಡೀ ರಾತ್ರಿ ನಾಟಕ ಆಡೋರು. ಬೆಳಿಗ್ಗೆ ಮಾಮೂಲಿ ರೆಡಿ ಹಾಕ್ತಾರೆ, ಊಟ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಬೆಳಿಗ್ಗೆ ಅವರು ಊರುಗಳಿಗೆ ಹೋಗೋಕೆ ಸವಲತ್ತು ಸಿಕ್ತು. ಸೊ ಹಾಗಾಗಿ ನಾನು 8ನೇ ಕ್ಲಾಸ್ ನಲ್ಲಿ ಇದ್ದಾಗಲೇ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ರಂಗ ಪ್ರವೇಶ ಮಾಡಿದೆ. ಅಲ್ಲಿಂದ ಆರಂಭ ಆಯ್ತು. ನಾನು PUC ವರೆಗೂ ತುರುವೇಕೆರೆಯಲ್ಲೇ ಓದ್ದವರು. ಹಾಗಾಗಿ ಪ್ರತಿ ವರ್ಷ ಊರ ಹಬ್ಬ ನಾಟಕಗಳಲ್ಲಿ ನಾನು ಕಂಪಲ್ಸರಿ ಅಭಿನಯಿಸ್ತಾ ಇದ್ದೆ. ವರ್ಷದಲ್ಲಿ 2 ನಾಟಕ ಮಾಡ್ತಿದ್ವಿ. ಮಾಲಾಮಿ ಹಬ್ಬಕ್ಕೆ ಒಂದು ನಾಟಕ, ಯಾಕಂದ್ರೆ ಅವತ್ತು ಜನ ಸೇರ್ತಾರೆ, ಮತ್ತೆ ಊರ ಹಬ್ಬಕ್ಕೆ ಒಂದು ನಾಟಕ. ಸೊ ಹಾಗಾಗಿ ಆ 2 ನಾಟಕ ವರ್ಷದಲ್ಲಿ ಖಂಡಿತ ಮಾಡ್ತಾ ಇದ್ವಿ. ಅದಾದ್ಮೇಲೆ ಮುಂದಿನ ವ್ಯಾಸಂಗಕ್ಕೆ ಡಿಗ್ರಿಗೆ ಅಂತೇಳಿ ನಾವು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಜಯನಗರದಲ್ಲಿ BES ಕಾಲೇಜಿನಲ್ಲಿ ನನ್ನ ಪದವಿ ವ್ಯಾಸಂಗಕ್ಕೆ ಸೇರ್ಕೊಂಡೆ. ಅಲ್ಲಿ ಮಾನು ಅಂತ ಒಬ್ಳು ಆರ್ಟಿಸ್ಟ್ ಇದ್ರು, ಈಗ ಅವ್ರಿಲ್ಲ, ಅವಾಗ ನಮಗೆ ಪ್ರಿನ್ಸಿಪಲ್ ಆಗಿದ್ರು. ನನಗೊಂದು ಅಮ್ಮು ಭೀಮು ಎರಡೂ ಇತ್ತು. ಯಾಕೆ ಅಂತಂದ್ರೆ ನಾವು ಊರಲ್ಲಿ ನಾಟಕ ಆಡ್ತೀವಿ, ನಮಗೆ ಸ್ಟೇಜ್ ಹಾಕೊಳಕ್ ಜಾಗ ಐತೆ, ಬೆಂಗಳೂರು ಸ್ಟೇಜ್ ಹಾಕಕ್ಕೆ ಜಾಗ ಐತೆ. ಆಮೇಲೆ ಬೆಂಗಳೂರಲ್ಲಿ ಇರೋ ನಾಟಕ ಹೆಂಗ್ ಹಾಡಕ್ಕಾಗುತ್ತೆ. ಆಮೇಲೆ ಒಂದು ಅಂತರ್ ಕಾಲೇಜು ರಂಗ ಸ್ಪರ್ಧೆ ಅಂತ ಪ್ರತಿ ವರ್ಷ ನಡೀತಾ, ಅದು ಈಗಲೂ ನಡೀತಿದೆ. ಅದಕ್ಕೆ ಆಯ್ಕೆ ಆರಂಭ ಆಯ್ತು. ನಮ್ದು ಸ್ವಲ್ಪ ಆಗ್ಲೂ ಕೂಡ ದೊಡ್ಡ ಧ್ವನಿನೇ ಅಲ್ಲೂ ಕೂಡ, ಕಾಲೇಜಲ್ಲೂ ಕೂಡ. ಅದಕ್ಕೆ ನಾನು ಸುಮ್ಮನೆ ನಮ್ಗೆ ಆತರ ಬಿಡೋ, ನಾನು ಊರಲ್ಲೆಲ್ಲ ನಾಟಕ ಮಾಡ್ತೀನಿ, ಇಲ್ಲೆಲ್ಲ ಮಾಡ್ತಾನೆ ಅನ್ನೋ ಭ್ರಮೇಲಿ ನಾನು ಸುಮ್ಮನೆ ಕೂರ್ತಿದ್ದೆ. ಆ ಮಾಲ್ ಹೇಗೆ ಇದ್ರೆ ನೀನಾಗೆ ಹೆಸರು ಕೊಟ್ಟಿಲ್ಲ, ಬಾಕಿ ಪತ್ರ ಅಂತೇಳಿ ಕರೆದ್ರು. ಆಗ ಚಂದ್ರಶೇಖರ್ ಕಂಬಾರ್ ಅವರದ್ದು ಅರಕೆ ಕುರಿ ನಾಟಕನ ನಾವು ಅಂತರ್ ಕಾಲೇಜದ ರಂಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಪಾತ್ರ ಮಾಡಿದೆ. ಮೋಸ್ಟ್ಲಿ ಸಿದ್ಲಿಂಗು ಅಂತ ಕ್ಯಾರೆಕ್ಟರ್ ಅನ್ಸುತ್ತೆ ನಾನು ಆಕ್ಟ್ ಮಾಡಿದ್ದು ಅದರಲ್ಲಿ. ಅದು ಸಿನಿಮಾ ಕೂಡ ಆಯ್ತು, ವಿಷ್ಣುವರ್ಧನ್ ಅವರು ಅದು ಸಿನಿಮಾ ಮಾಡಿದ್ರು ಅರಕೆ ಕುರಿನ. ಆ ಪಾತ್ರ ನಾನು ಅಭಿನಯಿಸಿದೆ. ಆ ನಾಟಕಕ್ಕೆ ನನಗೆ ಅತ್ಯುತ್ತಮ ಅಭಿನಯ ಪ್ರಶಸ್ತಿ ಬಂದ್ಬಿಡ್ತು ಅವಾಗ್ಲೇನೆ. ಅದಾದ್ಮೇಲೆ ಅನೇಕ ರಂಗ ತಂಡಗಳು ನನ್ನನ್ನ ಆಸಕ್ತಿ ಇದ್ರೆ ಬಂದು ಭಾಗವಹಿಸಿ, ಅವಾಗೂ ಗೊತ್ತಾಯ್ತು, ಇದಕ್ಕೋಸ್ಕರ ಒಂದು NSD ಅಂತ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ತರದ್ದು ರಂಗ ತರಬೇತಿ ಶಿಬಿರಗಳಿದಾವೆ, ಆಮೇಲೆ ಅದಕ್ಕೋಸ್ಕರ ಕಲಾಕ್ಷೇತ್ರಗಳು ಕಟ್ಟಿದಿರ್ತಾರೆ, ರಂಗಮಂದಿರಗಳಿದಾವೆ. ಗೊತ್ತಾಯ್ತು. ಆಗ ಬೇರೆ ತರ ಆಯ್ತು. ಆಮೇಲೆ
ನಾವು ಆಡ್ತಿದ್ದ ನಾಟಕಗಳು ಬೇರೆ, ಓಕೆ, ಹಳ್ಳಿನಲ್ಲಿ ಆಡ್ತಿದ್ದ ನಾಟಕಗಳು ಬೇರೆ, ಬೇರೆ, ಹೌದು. ಇಲ್ಲಿ ಅಭಿನಯ ನಾಟಕಗಳು ಬೇರೆ. ಯಾಕೆಂತಂದ್ರೆ ಅದು ಸ್ಪಾಟ್ ಲೈಟ್ ಫಿಕ್ಸ್ ಮಾಡಿರ್ತಾರೆ, ಆ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಅಷ್ಟೇ ನಾವು ಜನ ಕಾಣಿಸ್ತೀವಿ. ಅದು ರಿಹರ್ಸಲ್ ಆಗ್ಬೇಕಾಗತ್ತೆ, ಲೈಟ್ ರಿಹರ್ಸಲ್ ಆಗ್ಬೇಕಾಗತ್ತೆ. ಓಕೆ, ಇದು ಬೇರೆದೇ ಸ್ತರದ ರಂಗ ಪ್ರಯೋಗ ಅಂತಕ್ಕಂಥದ್ದು ಅಲ್ಲಿ ಪರಿಚಯ ಆಯ್ತು. ಅದಾದ್ಮೇಲೆ ಅನೇಕ ರಂಗ ತಂಡಗಳಲ್ಲಿ ನಾನು ಅಭಿನಯಿಸ್ತಿದ್ದೆ. ಹಂಗಾಗಿ ಅದು ಮುಂದುವರೆದ ಭಾಗವಾಗಿ ಆಕಾಶವಾಣಿಲಿ ಯೂತ್ ಕಾರ್ಯಕ್ರಮಕ್ಕೆ ಧ್ವನಿಗಾಗಿ ಕಾನ್ಫರ್ಮ್ ಮಾಡಿದ್ರು. ಆಗ ನಾನು ಒಂದು ಅಪ್ಲಿಕೇಶನ್ ಕೊಟ್ಟೆ. ಎಲ್ಲರೂ ಒಂದಷ್ಟು ಜನ ಅದು ಕರೆದಿದ್ದಾರೆ ಹೋಗಿ ಅಂತಂದ್ರು. ನಾನು ಒಂದು ಅಪ್ಲಿಕೇಶನ್ ಕೊಟ್ಟೆ, ಒಂದು ಆಡಿಷನ್ಸ್ ಹೋದೆ. ಲೆಕ್ಕಿನ ಆಯ್ಕೆ ಆದೆ ನಾನು. ಹಂಗಾಗಿ ಆಕಾಶವಾಣಿಯಲ್ಲೂ ಕೂಡ ಒಂದಷ್ಟು ನಾಟಕಗಳಲ್ಲಿ ಧ್ವನಿ ಕೊಟ್ಟೆ ಪಾತ್ರಗಳಿಗೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ದೂರದರ್ಶನ ಕಡೆಗೆ ಒಲಿತು ನಂದು ಜೀವನ. ಅಲ್ಲಿ ಒಬ್ಬ ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ರೈಟರ್ ಆಗಿ ಎಲ್ಲಾ ವಿಭಾಗದಲ್ಲೂ ಅನೇಕ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದು ಮತ್ತೆ ನಿರ್ದೇಶನ ಮಾಡಿದ್ದು, ಅಭಿನಯಿಸಿದ್ದು ಕೂಡ ಇನ್ನೊಂದು ಅನುಭವ. ಅದಾದ ಮೇಲೆ 99ರಲ್ಲಿ ಸಿನಿಮಾ ಕಡೆಗೆ ನನ್ನ ದಾಪುಗಾರವಾಗ್ತದೆ. ಫಸ್ಟ್ ಸಿನಿಮಾ ಯಾವುದು? ಬಣ್ಣದ ಹೆಜ್ಜೆ ಅಂತ ನಟ ಅಂತ ನಾವೇ ನಾಟಕ ಮಾಡ್ತಿದ್ವಿ. ಅದು ಸಾವಿರಾರು ಯಶಸ್ವಿ ಪ್ರಯೋಗಗಳಾಯ್ತು. ಅದು ಬಹಳ ಅದ್ಭುತವಾದ ಕಥೆ. ಯಾಕೆಂತಂದ್ರೆ ಈಗ ಸ್ವಲ್ಪ ಕಂಪನಿ ನಾಟಕದವರು ಸ್ಥಿತಿವಂತರಾಗಿದ್ದಾರೆ, ಸೀರಿಯಲ್ ಸಿಕ್ಕಿದ ಮೇಲೆ ಅವ್ರಿಗೆಲ್ಲ. ಆಗೆಲ್ಲ ಕಂಪನಿ ನಾಟಕದವರೆಲ್ಲ ಜೀವನವೇ ನಾಟಕದರು. ಯಾವ ಮಟ್ಟಕ್ಕೆ ಅಂದ್ರೆ ಸಿಂಹಾಸನ ಕೂತ್ಕೊಂಡು ರಾಜ ಆಗಿರ್ತಾನೆ, ಏಯ್ ತಗೋ ನಿನ್ಗೆ ಉಂಗ್ರ ಕೊಡ್ತೀನಿ, ಇಳಿದು ಬಂದ್ರೆ ಬಚ್ಚಾಜಿ ಕಾಸಿರಲ್ಲ. ಅಂದ್ರೆ ಅದಕ್ಕೆ ನಾಟಕ ಬಣ್ಣ ಹಾಕಿರ್ತೀವಿ ಅನ್ನೋದಕ್ಕೆ ಬಣ್ಣ ತೆಗೆದು ನೆಕ್ಸ್ಟ್ ಅವನೇನು ಮನೆಗೆ ಹೋಗಿ ಬಚ್ಚಾಜಿ ಕಾಸಿರ್ತಿರ್ಲಿಲ್ಲ. ಆ ಥರದಲ್ಲಿ ಸಂಪೇಶ್ ಶಂಕರ್ ಅಂತೇಳಿ ಒಬ್ಬ ಮೇರು ನಟ, ಅವ್ರಿಗೆ ಡೈಲಾಗೆ ಕೊಡ್ಬೇಡಿ, ಸುಮ್ಮನೆ ಈ ಕಡೆಯಿಂದ ಆ ಕಡೆ ಪಾಸ್ ಆದ್ರೆ ಕ್ಲಾಪ್ಸ್ ತಗೋತಾನೆ. ಆ ಲೆವೆಲ್ ಅಭಿನಯದ ಚತುರ. ಸೊ ಆತನ ಬೇಸನ್ ಮಾಡಿ ಒಂದು ನಾಟಕ ಮಾಡಿದ್ವಿ ನಟನ ಹೆಸರಿನಲ್ಲಿ. ಅದು ತುಂಬಾ ಯಶಸ್ವಿ ಪ್ರಯೋಗ ಆಯ್ತು. ನಾನು ಸಿನಿಮಾಗೆ ಬಂದಾಗ ಯಾಕೆ ಅದನ್ನೇ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ಆಮೇಲೆ ಅದನ್ನೊಂದು ಫ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ವಿ. ಹೆಂಗೆ ಅಂತಂದ್ರೆ ಅದು ಕಥಾವಸ್ತು ರಂಗಭೂಮಿದು. ಅದ್ರಲ್ಲಿ ಎಲ್ಲರೂ ಕೂಡ ತುಂಬಾ ಜನ ನಾನು ರಂಗಭೂಮಿಯವ್ರನ್ನ ಬಳಕೆ ಮಾಡ್ಬೇಕಿದ್ರಲ್ಲಿ ಎಲ್ಲಾ ವಿಭಾಗಕ್ಕೂ ಅಂತೇಳಿ ಅಸುರಾಶಕರು ಕೂಡ ರಂಗಭೂಮಿಯಲ್ಲಿ ಇದ್ದು ಬಂದಂತವ್. ನಾವು ಕೈಲಿ ನಿರ್ದೇಶನ ಮಾಡಿಸ್ದೆ. ಹಂಸಲೇಖ ಅವರು ರಂಗಭೂಮಿಯಿಂದ ಬಂದರು. ಮೊದಲ ನನ್ನ ಸಿನಿಮಾಕ್ಕೆ ಹಂಸಲೇಖ ಅವ್ರ ಕೈಲಿ ಸಂಗೀತ ಮಾಡಿಸ್ದೆ. ವಿನಯ್ ಪ್ರಸಾದ್ ಅದರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂತು ರಾಜ್ಯ ಸರ್ಕಾರದ್ದು. ಆಕೆ ರಂಗಭೂಮಿಯಿಂದ ಬಂದಂಟಿ. ದೇವರಾಜ ನಾಯಕರಾಗಿ ಆಕ್ಟ್ ಮಾಡೋದು. ರಮೇಶ್ ಭಟ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಅವಿನಾಶ್ ಅವರು, ಕರಿಬಸವಯ್ಯ ಅವರು, ಈ ತರ ಅನೇಕ ರಂಗ ಕಲಾವಿದರನ್ನೇ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರು, ಚಾಲ್ತಿಲಿ ಇರ್ತಕ್ಕಂಥವ್ರು ಎಲ್ಲರೂ ಆ ಪಾತ್ರಕ್ಕೆ ಹೊಂದುವಂತವ್ರನ್ನ ಎಲ್ಲರೂ ರಂಗಭೂಮಿ ಕಲಾವಿದರನ್ನಾಗಿ ಇಲ್ಲಿ ಈ ಸಿನಿಮಾಗೆ ಬಳಕೆ ಮಾಡ್ಕೊಂಡಿದ್ದು ನನ್ನ ಹೆಗ್ಗಳಿಕೆ. ಆಕ್ಚುಲಿ ಪ್ರೊಡಕ್ಷನ್ ಮಾಡಿದ್ದು. ಹೌದು, ಪ್ರೊಡಕ್ಷನ್ ಮಾಡಿದೆ. ಅದ್ರಲ್ಲಿ ದೇವರಾಜ್ ಮಗನಾಗಿ ಕೂಡ ನಾನು ಆಕ್ಟ್ ಮಾಡಿದೆ. ಆ ಸಿನಿಮಾಕ್ಕೆ ವಿನಯ್ ಪ್ರಸಾದ್ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಬಂತು, ಮತ್ತೆ ರಾಜೇಶ್ ಕೃಷ್ಣಗೆ ಫಸ್ಟ್ ಟೈಮ್ ಬೆಸ್ಟ್ ಸಿಂಗರ್ ಅವಾರ್ಡ್ ಬಂತು ಆ ಸಿನಿಮಾದಲ್ಲಿ. ಆಮೇಲೆ ಪಿಚ್ಚಳಿ ಶ್ರೀನಿವಾಸ್ ಅವ್ರದ್ದು ದೇವನೂರ್ ಮಾದೆ ಅವ್ರದ್ದು ಅಮಾಸ ಅಂತೇಳಿ ಎರಡನೇ ಪ್ರೊಡಕ್ಷನ್. ಅದು ಬಣ್ಣದ ಹೆಜ್ಜೆ ಆದ್ಮೇಲೆ ಆ ಸಿನಿಮಾ. ಹೌದು. ಸೊ ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ ಜನ ಅದು ಬಾಂಡೆಡ್ ಲೇಬರ್ ಬಗ್ಗೆ, ಜೀತ ಪದ್ಧತಿ ಬಗ್ಗೆ ಕತೆ ಬರ್ತಂತ ಕತೆ ಅಮಾಸ. ಯಾಕೆ ನಾವು PUC ಓದ್ಬೇಕಾದ್ರೆ ನಮಗೆ ಪಾಠ ಕೂಡ ಇತ್ತು. ಸೊ ಅದು ಓದಿದ್ರಿಂದ ನಂಗೆ ಅದೊಂದು ಸಿನಿಮಾ ಮಾಡ್ಬೇಕು ಅಂತ ಒಂದು ಆಸಕ್ತಿ ಇತ್ತು. ಅದನ್ನ ಮಾಡಿದ್ವಿ. ಅದಕ್ಕೆ ಡಾಕ್ಟರ್ ಸಿದ್ಲಿಂಗಯ್ಯ ಅವ್ರದೇ ಹಾಡುಗಳನ್ನ ಬಳಕೆ ಮಾಡ್ಕೊಂಡ್ವಿ. ಕೋಟ್ಗೆನಹಳ್ಳಿ ರಾಮಯ್ಯ ಕೈನಲ್ಲೇನೆ ಸಂಭಾಷಣೆ ಮತ್ತೆ ಚಿತ್ರಕಥೆ ಬರ್ಸಿದ್ವಿ. ಶಿವರುದ್ರಯ್ಯ ಅವರ ಕೈಲೇನೆ ನಿರ್ದೇಶನ ಮಾಡಿಸ್ದೆ. ದೊಡ್ಡವರಂದ್ರೆ ಕ್ರೀಮ್ ಆಫ್ ದಿ ದಲಿತಾಸ್ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ದೇವನೂರ್ ಮಹಾದೇವ್ ಅವ್ರದ್ದೇ ಕಥೆ ಆಗಿರ್ತಲ್ಲ. ಆಮೇಲೆ ಕೋಟೆಹಳ್ಳಿ ರಾಮಯ್ಯ ಮಗನ್ ಕೈಲಿ ಅಮಾಸ ಕ್ಯಾರೆಕ್ಟರ್ ಮಾಡಿಸ್ದೆ. ಆತನಿಗೆ ಬೆಸ್ಟ್ ಚೈಲ್ಡ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಅವತ್ತ ಆ ವರ್ಷ. ಸೊ ನಮ್ಮ ಪಿಚ್ಚಳಿ ಶ್ರೀನಿವಾಸ ಕೈಲ ಸಂಗೀತ ಮಾಡಿಸ್ದೆ. ಇನ್ನು ಸಿದ್ಲಿಂಗಯ್ಯ ಅವ್ರದೇ ಸಾಹಿತ್ಯ. ಹೀಗೆ ಕ್ರೀಮ್ ಆಫ್ ದಿ ಟೆಕ್ನಿಷಿಯನ್ಸ್ ನಾನು ಇವ್ರುಗಳನ್ನೇ ಬಳಕೆ ಮಾಡ್ಕೊಂಡು ಮಾಡ್ಬೇಕು, ನಾನು ಅದು ವಿಶೇಷ ಮಾಡ್ಬೇಕು ಅಂತ ಅನ್ಸ್ತಾರೆ. ಅದರಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಗಳಿದ್ದಾರೆ ಅಂತ ಹೇಳಿ ಹುಡುಕಾಟ ಮಾಡಿದಾಗ ಇತ್ತಿದ್ದಾರಲ್ಲ ಎಲ್ಲ ದಿಗ್ಗಜರೇ, ಯಾರ ಹೆಸರು ತೆಗಿಯಿಲ್ಲ ಅಂತ ಎಲ್ಲ ದಿಗ್ಗಜರು ನನಗೆ ಸೇರ್ಕೊಂಡ್ರು. ಮಾಡಿದ್ಮೇಲೆ ಪಿಚ್ಚಳಿ ಶ್ರೀನಿವಾಸ್ ಅವ್ರದ್ದು ಒಂದು ಹೇಳ್ತೀನಿ, ಡ್ಯುಯಲ್ ಸಾಂಗ್. ಅದು ಇಬ್ಬರು ಮೇಲು ಫಿಮೇಲ್ ಆಡಿದ್ರು, ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡಿದ್ದ ಪಿಚ್ಚಳಿ ಅವರು. ಅದ್ ನೋಡಿದ್ಮೇಲೆ ನನಗೆ ಅನಿಸ್ತಾ ಈ ಸೀರೀಸ್ 100% ಇದಕ್ಕೆ ಪ್ರಶಸ್ತಿ ಬರುತ್ತೆ ಅಂತ. ಡ್ಯುಯಲ್ ಇದ್ದಾಗ ಬರಲ್ಲ, ಹಂಚ್ಬಿಡ್ತಾರೆ, ಅಂದ್ರೆ ಇಬ್ರದ್ದು ಆಗುತ್ತೆ ಅಂತ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಸಿನಿಮಾ ಸೆನ್ಸಾರ್ ಆದ್ಮೇಲೆ ತಿರ್ಗಾ ಸ್ಟುಡಿಯೋ ಬುಕ್ ಮಾಡಿ, ಹಾಗೆ ಈಗಾದ್ರೆ ಡಿಜಿಟಲ್ ಪರವಾಗಿಲ್ಲ, ಅರ್ಧ ಗಂಟೆ ನಾವು ಕೆಲಸ ಮಾಡ್ಬೋದು. ಆಗ ತಿರ್ಗಾ ಸೌಂಡ್ ನೆಗೆಟಿವ್ ಹೋಗ್ಬೇಕು, ತಿರ್ಗಾ ಸ್ಟುಡಿಯೋ ಬುಕ್ ಮಾಡಿ ತಿರ್ಗಾ ಕರ್ಸಿ ಪಿಚ್ಚಳಿ ಶ್ರೀನಿವಾಸ್ ಅವ್ರನ್ನ. ಆ ಫೀಮೇಲ್ ಏನ್ ಆಡಿದ್ರು ಅದನ್ನ ತಿರ್ಗಾ ಇವ್ರ ಕೈಲಿ ಆಡಿಸಿ ತಿರ್ಗಾ
ಸಾಂಗನ್ನು ಮಿಕ್ಸ್ ಮಾಡಿ ತಿರ್ಗಾ ಡಬಲ್ ನೆಗೆಟಿವ್ ಸೌಂಡ್ ಮಾಡಿ ತಿರ್ಗಾ ಅದನ್ನು ಪೋಸ್ಟ್ ಮಾಡಿ ತಿರ್ಗಾ ಆ ಪೋರ್ಷನ್ ಪ್ರಿಂಟ್ ಹಾಕ್ಸಿ ಸಿನಿಮಾಗೆ ಜಾಯಿನ್ ಮಾಡಿದ್ವಿ. ಸೊ ಅದರಲ್ಲಿ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಬಂತು ಅವರಿಗೆ. ನೋಡಿ, ಅದು ನಿಮ್ಮ ಆಲೋಚನೆ, ಅದು ಅನಿಸ್ತು ನಿಮಗೆ ಅಂತಂದು ಒಳ್ಳೆ ಗಾಯಕನಿಗೆ ಸಿಕ್ಕಂತ ಮನ್ನಣೆ ಅಂತ ಅನ್ಬೋದು. ಹೌದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.